ಹಣ ತಕ್ಷಣ ಎಲ್ಲ ರೈತರಿಗೆ ಮುಟ್ಟುವಂತಾಗಬೇಕು. ಮಳೆ ಆಗುವವರೆಗೆ ತಾಲೂಕಿನ ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸುವುದನ್ನ ಮುಂದುವರಿಸಬೇಕು. ಅಲಕನೂರು ಗ್ರಾಮದಲ್ಲಿ ಶೀಘ್ರದಲ್ಲಿ ಮೇವು ಬ್ಯಾಂಕ್ ಪ್ರಾರಂಭಿಸಬೇಕು. ತಾಲೂಕಿನ ಬಹುತೇಕ ಭಾಗದಲ್ಲಿ ಸಾರ್ವಜನಿಕ ರಸ್ತೆಗಳ ಅಕ್ಕಪಕ್ಕದಲ್ಲಿರುವ ಕೆಲವು ಜನರು ರಸ್ತೆ ಅತಿಕ್ರಮಣ ಮಾಡಿ ರಸ್ತೆ ಮೇಲೆ ತಿಪ್ಪೆ ಕಟ್ಟಿಗೆ ಬಣವೆ ಹಾಕಿರುವುದರಿಂದ ಅಪಘಾತಗಳಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಅವುಗಳನ್ನ ತಕ್ಷಣದಿಂದ ತೆರವುಗೊಳಿಸಬೇಕು. ರಸ್ತೆಗಳ ಮೇಲೆ ಕೆಲವು ಕಡೆ ಅನಧಿಕೃತ ರೋಡ್ ಬ್ರೇಕರ್ ಗಳನ್ನ ಹಾಕಿರುತ್ತಾರೆ. ಅವುಗಳಿಂದ ಸಹ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ. ಅವುಗಳನ್ನ ತೆರವುಗೊಳಿಸಬೇಕು. ಹಾಗೂ ಶಾಲೆ, ಕಾಲೇಜು, ದೇವಸ್ಥಾನ ತಿರುವುಗಳಲ್ಲಿ ತಪ್ಪದೆ ರೋಡ್ ಬ್ರೇಕರ್ ಗಳನ್ನ ಅವಶ್ಯಕವಾಗಿ ಹಾಕಿಸಬೇಕು. ರಾಯಬಾಗ್ ತಹಶೀಲ್ದಾರ್ ಕಚೇರಿಯಿಂದ ರಾಯಬಾಗ್ ಹೆಸ್ಕಾಂ ಕಚೇರಿ, ನಂದಿಕುರಳಿ ರಸ್ತೆ, ತ್ರೀ ಟೆಂಪಲ್ ವರೆಗೆ ರಿಂಗ್ ರೋಡ್ ಭಾಗವಾಗಿ ಹೊಸ ರಸ್ತೆ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು. ಈಗ ಚಾಲ್ತಿಯಲ್ಲಿರುವ ರಸ್ತೆ ತೀರಾ ಚಿಕ್ಕದಾಗಿದ್ದು ಯಾವಾಗ ಬೇಕಾದರೂ ಅಪಘಾತವಾಗಿ ಜೀವಹಾನಿ ಆಗುವ ಸಂಭವ ಹೆಚ್ಚಾಗಿರುತ್ತದೆ. ಈಗಲೂ ಸಹ ಈ ರಸ್ತೆಯಲ್ಲಿ ವಾಹನಗಳಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿದೆ. ಅದಕ್ಕಾಗಿ ಹೊಸ ರಸ್ತೆ ನಿರ್ಮಾಣ ಮಾಡಿ ಈ ಸಾರ್ವಜನಿಕ ಸಮಸ್ಯೆಗಳನ್ನ ಬಗೆಹರಿಸಬೇಕೆಂದು ಹಾಗೂ ವಿದ್ಯುತ್ ವ್ಯತ್ಯಯದ ಕುರಿತು ಸಮಸ್ಯೆಗಳನ್ನ ಓದಿ ಹೇಳಲಾಗಿ ಜೇಂಡಾಕಟ್ಟೆ ವೃತ್ತದ ಬಳಿ ರಸ್ತೆ ತಡೆ ಹಿಡಿದು ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗುರುನಾಥ್ ಹೆಗಡೆ, ಶಿವಾಜಿ ಪಾಟೀಲ್, ಸಂಜು ಮರಿಗಿನಿ, ಪ್ರಕಾಶ್ ಪಾಟೀಲ್, ಸಿದ್ದಪ್ಪ ಗಡ್ಡಿ, ಬೀರಾಗಡ್ಡಿ, ಈರಪ್ಪ ಮಾಳಿ, ಸುಮಿತ್ರಾ ಧರ್ಮಟ್ಟಿ, ಶಾಂತವ ಪೂಜಾರಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ರಾಯಬಾಗ್. ಇಡೀ ರಾಯಬಾಗ್ ತಾಲೂಕಾಗ ದಿನದೊಳಗೆ 7 ತಾಸು ಬಿಡುವಂತ ಸಾಮರ್ಥ್ಯ ಇವತ್ತು ಬಂದೈತಿ. ತಾಲೂಕು ತ್ರಿಫೇಸ್ ಏನು ಸಮಸ್ಯೆ ಈಗ ರೈತ ಮುಖಂಡರು ಏನ್ ಕೇಳ್ತಾ ಇದಾರಂದ್ರ ಓಪನ್ ಡೆಲ್ಟಾ